ಹುಬ್ಬಳ್ಳಿಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ನಿಂದ 8 ಸಾವು ಪ್ರಕರಣ. ಮಾಲಾಧಾರಿಗಳಿದ್ದ ಸನ್ನಿಧಿ ತೆರವಿಗೆ 2 ವರ್ಷಗಳ ಹಿಂದೆಯೇ ಪತ್ರ ಬರೆಯಲಾಗಿತ್ತು. 2 ವರ್ಷದ ಹಿಂದೆಯೇ ಪತ್ರವನ್ನು ಬರೆದಿದ್ದ ಪಕ್ಕದ ಮನೆಯ ನಿವಾಸಿ ಅಶೋಕ ಎಂಬುವವರಿಂದ ಮಹಾನಗರ ಪಾಲಿಕೆಗೆ ಪತ್ರ ಬರೆಯಲಾಗಿತ್ತು. ಕಟ್ಟಡದ ಪಕ್ಕದಲ್ಲಿ ಅನೈತಿಕ ಚಟುವಟಿಕೆ ನಡೀತಾ ಇದೆ, ತೆರವು ಮಾಡಿ ಅಂತ ಪತ್ರವನ್ನು ಬರೆಯಲಾಗಿತ್ತು. ಪತ್ರಕ್ಕೆ ಎಚ್ಚೆತ್ತು ಕಟ್ಟಡ ತೆರವು ಮಾಡಿದ್ದಾರೆ. ಬದುಕುಳಿತಾ ಇದ್ವು 8 ಬಡ ಜೀವಗಳು. ಹುಬ್ಬಳ್ಳಿಯ ಅಚ್ಚವನ ಕಾಲೋನಿಯಲ್ಲಿರುವಂಥ ಅಯ್ಯಪ್ಪನ ಸನ್ನಿಧಿ ನೋಡಿ, 9 ಜನ ಗಾಯಾಳುಗಳಾಗ್ತಾರೆ, 8 ಜನ ಸಾವನ್ನಪ್ತಾರೆ. ಎಷ್ಟೇ ಉಳಿಸುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಸಾಧ್ಯವಾಗೋದಿಲ್ಲ. ಇದೀಗ ಗೊತ್ತಾಗ್ತಿರುವಂಥ ಮಾಹಿತಿ ಅಂತಂದರೆ, ಸ್ಥಳೀಯರು ಮನವಿ ಮಾಡಿದ್ರಂತೆ 2-3 ವರ್ಷಗಳ ಹಿಂದೆನೇ ಈ ದೇವಸ್ಥಾನ ಏನಿದೆ, ಈ ದೇವಸ್ಥಾನವನ್ನು ತೆರವು ಮಾಡಿ, ಯಾಕಂದರೆ ಈ ಕಟ್ಟಡದ ಅಕ್ಕಪಕ್ಕ ಸಮಸ್ಯೆ ಇದೆ, ಆ ಕಾರಣಕ್ಕಾಗಿ ತೆರವು ಮಾಡಲೇಬೇಕು ಅಂತ ಬೇಡಿಕೆನ ಇಟ್ಟಿದ್ರು ಕೂಡ ನೆಗ್ಲೆಕ್ಟ್ ಮಾಡಲಾಗಿತ್ತು. ಸೊ ಒಂದು ವೇಳೆ ಈ ಕಟ್ಟಡವನ್ನು ಇಲ್ಲಿಂದ ತೆರವು ಮಾಡಿದ್ದೇ ಆಗಿದ್ದಲ್ಲಿ 8 ಜನರ ಪ್ರಾಣ ಉಳಿತಿತ್ತು ಅನ್ನುವಂಥ ಒಂದು ಭಾವನೆ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಈ ಘಟನೆ ಆದಮೇಲೂ ಕೂಡ ಸ್ಥಳೀಯರು, ಅಕ್ಕಪಕ್ಕ ನಿವಾಸಿಗಳು ಇಲ್ಲಿಂದ ಇದನ್ನು ತೆರವು ಮಾಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಕಳೆದ ತಿಂಗಳು 22 ಮಧ್ಯರಾತ್ರಿ ನಡೆದಂತಹ ಅದೊಂದು ಘಟನೆ ಅವಳಿ ನಗರವನ್ನು ಸೇರಿದಂತೆ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಸಿಲಿಂಡರ್ ಸೋರಿಕೆ ಸಂಬಂಧಿಸಿದಂತೆ ಇಲ್ಲಿ 8 ಜನ ಅಯ್ಯಪ್ಪ ಮಾಲಾಧಾರಿಗಳು ಸಾವನ್ನಪ್ಪಿದರೆ, ಇಲ್ಲಿ ಓರ್ವ ಮಾಲಾಧಾರಿ ಅಂದರೆ ಅಯ್ಯಪ್ಪ ಮಾಲಾಧಾರಿ, ಅದು ಬಾಲಕ, 12 ವರ್ಷ ಬಾಲಕ, ಈಗಾಗಲೇ ಆರೋಗ್ಯದಲ್ಲಿ ಚೇತರಿಸಿಕೊಳ್ತಾ ಇದ್ದಾನೆ. ಇದರ ನಡುವೆ ಈ ಒಂದು ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಈ ಒಂದು ಪ್ರಕರಣಕ್ಕೆ ನೇರ ಹೊಣೆ ಆಗ್ತಾ ಇರೋದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿಗಳು. ಯಾಕೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿರುವಂತಹ ಸ್ಥಳೀಯರನ್ನೇ ನಾನು ಮಾತಾಡಿಸ್ತೀನಿ. ಸರ್, ನೀವು ಇದು ಅನಧಿಕೃತ ಕಟ್ಟಡ, ಇದನ್ನು ತೆರವು ಮಾಡಬೇಕು ಅಂತೇಳಿ ಮಹಾನಗರ ಪಾಲಿಕೆಗೂ ಮನವಿ ಮಾಡಿದ್ರಿ, ಪತ್ರ ಬರೆದಿದ್ರಿ, ಇನ್ನೊಂದು ಕಡೆ ಅಂತ ಪಾಲಿಕೆ ಸದಸ್ಯರಿಗೂ ತಂದಿದ್ರಿ. ಯಾವಾಗ ಬರೆದಿದ್ರಿ ಪತ್ರ ತಾವು? ನಾನು 28/10/2022 ಇಸ್ವಿ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಪತ್ರ ಬರೆದಿದ್ದೆ. ಪತ್ರ ಹೋಗಿ ಅಲ್ಲಿ ಕೊಟ್ಟು ಅದು ರಿಸೀವ್ಡ್ ಕಾಪಿನೂ ತೊಗೊಂಡು ಬಂದಿದ್ದೆ. ನಾನು ತೊಗೊಂಡು ಬಂದಾಗ ಅವರು ರಾಜಣ್ಣವ್ರಿಗೆ ಭೇಟಿಯಾಗಿದ್ದೆ. ಮಹಾನಗರ ಪಾಲಿಕೆ ಸದಸ್ಯರು ಕೊರಿ ರಾಜಣ್ಣವ್ರಿಗೂ ಭೇಟಿಯಾದೆ. ಇಲ್ಲಪ್ಪ ಆಯ್ತು, ನಾ ಕೊಟ್ಟಿದ್ದು ಚಲೋ ಮಾಡಿ ನಾನು ಅದನ್ನು ತೆಗೆಸ್ತೇನೆ ಅಂತೇಳಿ ಹೇಳಿದ್ರು ಅವರು. ಹೇಳಿದ ಮೇಲೆ ಸ್ವಲ್ಪ ದಿವಸ ಕೇಳಿದೆ. ನಾ ಮತ್ತೊಂದು 2-3 ಕೇಳಿದಾಗ ಅವ್ರು ಹೇಳಿ, ಇಲ್ಲ ಒಂದು 4 ತಿಂಗಳು ತಡೆಯೋ ಶೋಕ, ಅದೊಂದು ಸಮುದಾಯ ಭವನ ಕಟ್ಟಾಕತ್ತೀವಿ, ಕಟ್ಟಿದ ಮೇಲೆ ಅಲ್ಲಿ ಬಂಡೆ ಸಾಮಾನು ಎಲ್ಲ ಶಿಫ್ಟ್ ಮಾಡಿ ಅದನ್ನು ತೆಗೆಸೋಣ ಅಂತ. ಆಯ್ತು ಬಿಡ್ರಿ ಅಂತ ಸುಮ್ಮಾದ್ಮೇಲೆ ಹಾಗೆ ಹೋಯ್ತು ಕಾರಣಾಂತರಗಳಿಂದ ಮುಂದೆ ಹೋದ್ಮೇಲೆ ಮೊನ್ನೆ ಆಗಿದ್ದು ಅಚ್ಚೋಮ್ ಕಾಲನಿ ಒಳಗೆ ಆಗಿದ್ದ ಘಟನೆ ಭಾಳ ರುದ್ರಾವಕ ಘಟನೆ. ಅದು 8 ಜನ ಪ್ರಾಣನ ಕಳ್ಕೊತಿದ್ದಿಲ್ಲ. ಇದಕ್ಕೆ ನೇರ ಹೊಣೆ ಮಹಾನಗರ ಪಾಲಿಕೆ ಅಂತ ನಾನು ಹೇಳ್ತೇನೆ. ಯಾಕಂದ್ರೆ ಅವತ್ತು ಅದನ್ನು ಯಾವುದೋ ಒಂದು ಅರ್ಜಿ ಕೊಟ್ಟರು, ಇವತ್ತು ಒಂದು ನೀರಿನ ಬಿಲ್ ತುಂಬಿಲ್ಲ ಅಂದ್ರೆ ನಳ ಕಟ್ ಮಾಡಿ ಹೋಗ್ತಾರೆ, ಆಮೇಲೆ ಕರೆಂಟ್ ಬಿಲ್ ತುಂಬಿಲ್ಲ ಅಂದ್ರೆ ಕರೆಂಟ್ ಕಟ್ ಮಾಡ್ತಾರೆ, ಟ್ಯಾಕ್ಸ್ ತುಂಬಿಲ್ಲ ಅಂದ್ರೆ ನಮಗೆ ಯಾವ ಪೇಪರ್ಸ ಮೂವ್ ಮಾಡಿಕೊಡೋದಿಲ್ಲ. 2 ವರ್ಷದಿಂದ ಪತ್ರ ಬರೆದಿದ್ರಿ, ಮನವಿ ಮಾಡ್ಕೊಂಡಿದ್ರಿ. ಅವಾಗೇನಾದರೂ ಕಟ್ಟಡ ತೆರವು ಮಾಡಿದ್ರೆ, ಅನಧಿಕೃತ ಕಟ್ಟಡವನ್ನು ತೆರವು ಮಾಡಿದ್ರೆ 8 ಜನ ಇವತ್ತು ಬಡ ಮಕ್ಕಳು ಸಾಯ್ತಾ ಇರಲಿಲ್ಲ. ಇವತ್ತು ಈ ದುರಂತ ಆಗ್ತಾನೇ ಇರಲಿಲ್ಲ. ಯಾಕಂದ್ರೆ ಈ ದುರಂತಕ್ಕೆ ಆ ದಿನ ಅವ್ರು ತೆಗೆದಿದ್ರಪ್ಪ ಅಂದ್ರೆ, ಅದನ್ನು ಕಟ್ಟಡ ತೆರವುಗೊಳಿಸಿದ್ರಂದ್ರೆ ಇವತ್ತು ಈ ದುರಂತನ ಆಗ್ತಿದ್ದಿಲ್ಲ. ಆಮೇಲೆ ಒಂದಿಷ್ಟು ಅಲ್ಲಿ ಏರಿಯಾದಾನ ಸ್ವಲ್ಪ ಎಲ್ಲ ಜನ ನಮ್ಮ ಪಾರೋ ನಮ್ಮ ಆಗೇನಷ್ಟೋ ನಂಗೆ ಗೊತ್ತಿಲ್ಲ, ಅದು ಬೇಡ, ಅವ್ರು ಬಂದು ಅದನ್ನು ತೆಗಿಬೇಡ್ರಿ, ಅದನ್ನು ಅವ್ರ ಜಾಗದಾಗ ಐತೇನ ಹಿಂಗೆ ಅಂತೇಳಿ ಮಾತಾಡಿದ್ಮೇಲೆ ಅದಕ್ಕೂ ಸುಮ್ಮಿದ್ದೀವಿ ನಾವು. ಯಾಕಂದ್ರೆ ಯಾರು ಹೊಣೆ ಸರ್? ಈಗ ಈ ಹುಡುಗರ ಸಾವಿಗೆ ಏನು 8 ಜನ ಹುಡುಗರ ಸಾವಿಗೆ ಐತಿಲ್ಲ, ಇವು ಮಹಾನಗರ ಪಾಲಿಕೆನ ಹೊಣೆ ಅಂತ ನಾನು ನೇರವಾಗಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು, ಇನ್ನಾದರೂ ಆ ಅನಧಿಕೃತ ಕಟ್ಟಡವನ್ನು ತೆರವು ಮಾಡಬೇಕು, ಮತ್ತೆ ಇಂತಹ ದುರ್ಘಟನೆ ನಡೆದಂತೆ ಎಚ್ಚರ ವಹಿಸಬೇಕು ಅನ್ನೋದು ಪತ್ರ ಬರೆದಂತಹ ಅಶೋಕರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.